ನಂಗೆ 6 ಮಂತ್ಸ್ ಆಗಿದೆ. ಸಡನ್ ಆಗಿ ಬೇಬಿ ಮೂಮೆಂಟ್ಸ್ 3 ಡೇಸಿಂದ ಡೌನ್ ಆಗಿದೆ. ಆ ರೀಸನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮಗು ಮೂಮೆಂಟು ಕಡಿಮೆ ಇದೆ, ಏನು ಮಾಡಬೇಕು ಡಾಕ್ಟ್ರೇ ಅಂತ ಇವ್ರ ಕ್ವೆಶನ್ನು. ಬನ್ನಿ ಈ ವಿಷಯದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಗು ಮೂಮೆಂಟು ಫೀಲ್ ಆಗೋದು 5ನೇ ತಿಂಗಳು ಮುಗಿಯುವಾಗ. 6ನೇ ತಿಂಗಳ ನಂತರ ಮಗು ಮೂಮೆಂಟ್ಸು ಸ್ಟ್ರಾಂಗ್ ಆಗಿ ನಿಮಗೆ ಫೀಲ್ ಆಗುತ್ತೆ. ಯಾವಾಗ ಮಗು ಮೂಮೆಂಟ್ಸು ಕಡಿಮೆ ಫೀಲ್ ಆಗುತ್ತೆ ಅಂದರೆ 5 ಕಾರಣಗಳಿಂದ. ಮೊದಲನೇದು ಪ್ಲಾಸೆಂಟಾ ಏನಾದ್ರು ಮುಂಭಾಗದಲ್ಲಿದ್ದರೆ ಅಂದರೆ ಆಂಟೀರಿಯರ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಎರಡನೇದಾಗಿ ಮಗು ಸುತ್ತ ವಾಟರ್ ಲೆವೆಲ್ ಅಂದರೆ ನೀರಿನ ಅಂಶ ಕಡಿಮೆ ಇದ್ದಾಗ. ಮೂರನೇದು ಬೇಬಿಗೆ ಏನಾದರೂ ಬ್ಲಡ್ ಫ್ಲೋ ಕಡಿಮೆ ಆದಾಗ. ನಾಲ್ಕನೇದು ತಾಯಿಗೆ ಬೊಜ್ಜು ಜಾಸ್ತಿ ಇದ್ದರೆ ಮಗು ಮೂಮೆಂಟ್ ಫೀಲ್ ಆಗೋದು ಕಡಿಮೆ. 5ನೇದು ಇದು ಭಾಳ ಇಂಪಾರ್ಟೆಂಟು, ಮಗು ಹಾರ್ಟ್ ಏನಾದರೂ ಸ್ಟಾಪ್ ಆದಾಗ ಮಗು ಮೂಮೆಂಟ್ಸು ಫೀಲ್ ಆಗಲ್ಲ. ಯಾವಾಗ ನಿಮಗೆ ಮಗು ಮೂಮೆಂಟ್ ಫೀಲಿಂಗಲ್ಲಿ ಏನಾದರೂ ಬದಲಾವಣೆ ಆಗಿದ ಕೂಡಲೇ ಇಮಿಡಿಯೇಟಾಗಿ ನೀವು ಡಾಕ್ಟ್ರನ್ನ ಮೀಟ್ ಆಗಬೇಕು. ಕ್ಲಿನಿಕಲ್ಲಿ ಡಾಕ್ಟ್ರು ನಿಮಗೆ ಡಾಪ್ಲರ್ ಸ್ಟಡಿ ಅಂತ ಮಾಡ್ತಾರೆ. ಎಲ್ಲ ಚೆನ್ನಾಗಿದ್ರೆ ಓಕೆ. ಏನಾದರೂ ಡೌಟ್ ಇತ್ತು ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಮಗು ಬೆಳವಣಿಗೆ ಯಾವ ಥರ ಇದೆ, ವಾಟರ್ ಲೆವೆಲ್ ಯಾವ ಥರ ಇದೆ, ಮಗು ಮೂಮೆಂಟ್ಸ್ ಯಾವ ಥರ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದೇ ಥರ ಸಿಂಪಲ್ಲಾಗಿ ಪ್ರೆಗ್ನೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಫಾಲೋ ಮಾಡೋದನ್ನ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.